ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ವಾಸ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೆಕ್ ನ್ಯೂಸ್ ಬಂದು ನುಬಿಯಾ ಕಡೆಯಿಂದ ಏನಂದ್ರೆ, ನಾವೆಲ್ಲರೂ ಸ್ಮಾರ್ಟ್ ಫೋನ್ಸ್ ಅಲ್ಲಿ ಎಐನ ಯೂಸ್ ಮಾಡ್ತಾ ಇದೀವಿ. ಬಟ್ ಫ್ಯೂಚರ್ ಅಲ್ಲಿ ಇವರು ಎಐ ಫೋನ್ ನುಬಿಯಾ M153 ಫೋನ್ ನ ಚೀನಾದಲ್ಲಿ ಈ ಇಯರ್ ಎಂಡಿಂಗ್ ಅಲ್ಲಿ ಲಾಂಚ್ ಮಾಡ್ತಾರೆ. ಇದ್ರ ಫ್ಯೂಚರ್ಸ್ ನೋಡೋದಾದ್ರೆ ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 18 ಎಲೈಟ್ ಮತ್ತೆ ಈ ಮೊಬೈಲ್ ಕಂಪ್ಲೀಟ್ ಆಗಿ ಎಐ ಫ್ಯೂಚರ್ ಮೇಲೆ ಬಿಲ್ಟ್ ಆಗಿ ಬರ್ತಿದೆ. ಈ ಫೋನ್ ಹೇಗ್ ವರ್ಕ್ ಮಾಡುತ್ತೆ ಅಂದ್ರೆ, ಇದಕ್ಕೆ ಕಮೆಂಟ್ ಕೊಟ್ರೆ ಸಾಕು ಅದೇ ವರ್ಕ್ ಮಾಡ್ಕೊಳುತ್ತೆ. ಎಕ್ಸಾಂಪಲ್, ಇವಾಗ ನಾವು ಒಂದ್ ಮೂವಿ ನೋಡ್ಬೇಕು, ಒಂದ್ ಮೂವಿ ಬುಕ್ ಮಾಡು ಅಂತ ಹೇಳಿದ್ರೆ ಅದೇ ಎಲ್ಲ ಮಾಡ್ಕೊಂಡು ಫೋನ್ ಪೇ ನ ಗೆಟ್ವೇ ತಗೊಂಡ್ಬರುತ್ತೆ. ನೆಕ್ಸ್ಟ್ ನ್ಯೂಸ್ ನಥಿಂಗ್ ಕಡೆಯಿಂದ. ನಥಿಂಗ್ ಅವರು RCB ಜೊತೆ ಕೊಲಾಬ್ರೇಟ್ ಆಗಿ ಲಿಮಿಟೆಡ್ ಎಡಿಷನ್ ಅಲ್ಲಿ ಫೋನ್ ನ ಲಾಂಚ್ ಮಾಡ್ತಿರೋದು ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಇದರಲ್ಲಿ ಸ್ಪೆಷಲ್ ಏನು ಅಂದ್ರೆ, ಈ ಫೋನ್ ಜೊತೆ ಚಿಕ್ಕ ಬ್ಯಾಟ್ ವಿತ್ ಪ್ಲೇಯರ್ ಸೈನ್ ಮಾಡಿರೋ ಪ್ರಿಂಟ್ ಮತ್ತೆ RCB ಜೆರ್ಸಿ ಕೊಡ್ತಿದ್ದಾರೆ. ಇದನ್ನ ನಥಿಂಗ್ ಅವರು ಲಿಮಿಟೆಡ್ ಆಗಿ ಬೆಂಗಳೂರಲ್ಲಿ ಲಾಂಚ್ ಮಾಡಿದ್ದಾರೆ. ಬಟ್ ಇದ್ರ ಯೂನಿಟ್ಸ್ ಎಲ್ಲ ಒಂದೇ ದಿನದಲ್ಲಿ ಸೋಲ್ಡ್ ಔಟ್ ಆಗಿದೆ. ಇದ್ರ ಅಫಿಷಿಯಲ್ ಪ್ರೈಸ್ ಬಂದು 30,000. ಬಟ್ ಇದು ಫೋನ್ ಯಾರು ತಗೊಂಡಿದಾರೋ ಅವರು ಬಂದು OLX ಅಲ್ಲಿ 16,000 to 70,000 ಅಲ್ಲಿ ಸೆಲ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದು BSNL ಕಡೆಯಿಂದ. ಇವರು ಹೊಸದಾಗಿ ಸ್ಯಾಟಲೈಟ್ ಫೋನ್ ನ ಲಾಂಚ್ ಮಾಡ್ತಿದ್ದಾರೆ. ಇದ್ರ ಪ್ರೈಸ್ ನೋಡೋದಾದ್ರೆ 1,34,000 ಅಲ್ಲಿ ಬರುತ್ತೆ. ಇದು ರೀಚಾರ್ಜ್ ಪ್ಲಾನ್ ಬಂದು ಪರ್ ಮಂತ್ ಗೆ 3,000 ಇಂದ 10,000 ವರೆಗೂ ನೋಡಬಹುದು. ಇದು ಕಾಸ್ಟ್ಲಿ ಅನ್ಸ್ಬೋದು, ಬಟ್ ಇದ್ರ ಫೀಚರ್ಸ್ ನೋಡೋದಾದ್ರೆ ಇದು ಬಂದು 0 ಪಾಯಿಂಟ್ ಸಿಗ್ನಲ್ ಇಲ್ಲದೆ ಇದ್ರು ಕಡೆ ಮತ್ತೆ ನಾವು ಟ್ರೆಕ್ಕಿಂಗ್ ಹೋದಾಗ ಅಲ್ಲಿ ಸಿಗ್ನಲ್ಸ್ ಇರಲ್ಲ ಅಂತ ಕಡೆ ಫೋನ್ ಮತ್ತೆ SMS ನ ಮಾಡ್ಕೋಬಹುದು. ಇದು ಬಟ್ ಇಶ್ಯೂ ಏನು ಅಂದ್ರೆ, ಈ ಫೋನ್ ನ ರೀಚಾರ್ಜ್ ಪ್ರೈಸ್ ಬಂದು ಜಾಸ್ತಿ ಇರೋದು. ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದು ಗೂಗಲ್ ಕಡೆಯಿಂದ. ಗೂಗಲ್ ಅವರು ಹೊಸದಾಗಿ ಪಿಕ್ಸೆಲ್ 11 Pro Max ಮತ್ತೆ 11 Pro Fold ಫೋನ್ ನ August 12 ಅಲ್ಲಿ ನ್ಯೂಯಾರ್ಕ್ ಅಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಇದ್ರ ಜೊತೆ ಪಿಕ್ಸೆಲ್ ವಾಚ್ 5 ಮತ್ತೆ ಏರ್ಬಡ್ಸ್ ಕೂಡ ಲಾಂಚ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಬಂದು ಮೊಬೈಲ್ ಫೋನ್ಸ್ ಪ್ರೈಸ್ ಬಗ್ಗೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಈ ಎರಡು ಪ್ರೈವೇಟ್ ಕಂಪ್ನೀಸ್. ಮೊಬೈಲ್ ಫೋನ್ಸ್ ಪ್ರೈಸ್ ಬಗ್ಗೆ ಗೌರ್ಮೆಂಟ್ ಈ ಕಂಪ್ನೀಸ್ ಹತ್ರ ಅಡ್ವೈಸ್ ತಗೊಳ್ತಿರುತ್ತೆ. ಇವಾಗ ಈ ಎರಡು ಕಂಪ್ನೀಸ್ ಗೌರ್ಮೆಂಟ್ ಜೊತೆ ಡಿಸ್ಕಸ್ ಮಾಡ್ತಿದೆ. ಏನು ಅಂದ್ರೆ, ಮೊಬೈಲ್ ಫೋನ್ಸ್ ಪ್ರೈಸ್ ಇನ್ಕ್ರೀಸ್ ಆಗ್ತಿರೋದು ನೀವೆಲ್ಲರೂ ನೋಡ್ತಿರ್ಬೋದು. ನಮ್ಮ ಇಂಡಿಯಾದಲ್ಲಿ ಹತ್ತತ್ರ 35 crore ವರೆಗೂ ಇನ್ನೂ ಕೀಪ್ಯಾಡ್ ಫೋನ್ಸ್ ನ ಯೂಸ್ ಮಾಡ್ತಿದ್ದಾರೆ. ಇವರು ಸ್ಮಾರ್ಟ್ ಫೋನ್ಗೆ ಸ್ವಿಚ್ ಆಗದೆ ಇರೋಕೆ ರೀಸನ್ ಬಂದು ಪ್ರೈಸ್ ಜಾಸ್ತಿ ಇರೋದು ಅಂತ. 25,000 ಒಳಗೆ ಯಾವೆಲ್ಲ ಫೋನ್ಸ್ ಇರುತ್ತೋ ಲಾಂಚ್ ಆಗ್ತಿದಾವೋ ಅದ್ರ GST ಬಂದು 80% ಇರೋದು, ಅದನ್ನ 5%ಗೆ ಕಡಿಮೆ ಮಾಡ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಬಂದು ಟೆಲಿಕಾಂ ಪ್ರೈವೇಟರ್ಸ್ ಏನಿದಾರೋ ಜಿಯೋ, ಏರ್ಟೆಲ್, VI ಅವರು ಮತ್ತೊಮ್ಮೆ ರೀಚಾರ್ಜ್ ಪ್ಲಾನ್ಸ್ ಪ್ರೈಸ್ ನ 10% to 15%ಗೆ ಇನ್ಕ್ರೀಸ್ ಮಾಡ್ತಿದ್ದಾರೆ. ಆಲ್ರೆಡಿ ನಾವು ನೋಡ್ತಾ ಇರ್ಬೋದು, 1 ಮಂತ್ ಪ್ಲಾನ್ ಬಂದು 300 to 350 ಆಗಿದೆ. ಅದರಲ್ಲಿ 10% to 15% ಅಂದ್ರೆ 30 rupees to 40 rupees ಇನ್ಕ್ರೀಸ್ ಆದ್ರೆ ಅಪ್ ಟು 1 ಮಂತ್ಲಿ ಪ್ಲಾನ್ ಬಂದು 400 rupees ರೀಚ್ ಆಗುತ್ತೆ. 500 ಆದ್ರೂ ಆಶ್ಚರ್ಯ ಪಡೋದೇನಿಲ್ಲ. ನೆಕ್ಸ್ಟ್ ನ್ಯೂಸ್ ಬಂದು ಮಹಾರಾಷ್ಟ್ರದಲ್ಲಿ ಪ್ರೈಮರಿ ಅಂಡ್ ಹೈಸ್ಕೂಲ್ ಏನಿರ್ತಾವೋ ಅದ್ರ ಸುತ್ತಮುತ್ತ 500 meters ಡಿಸ್ಟೆನ್ಸ್ ಒಳಗೆ ಸ್ಟಿಂಗ್ ಎನರ್ಜಿ ಡ್ರಿಂಕ್ ನ ಯಾರು ಸೇಲ್ ಮಾಡಬಾರ್ದು ಅಂತ ಬ್ಯಾನ್ ಮಾಡಿದ್ದಾರೆ. ಬಟ್ ಸ್ಟಿಂಗ್ ನ ಇವರು ಕಂಪ್ಲೀಟ್ ಆಗಿ ಸೇಲ್ ಮಾಡೋದನ್ನೇ ಬ್ಯಾನ್ ಮಾಡಿರಬಹುದಾಗಿತ್ತು. ಬಟ್ ನಿಯರ್ ಸ್ಕೂಲ್ ಹತ್ರ ಮಾತ್ರ ಬ್ಯಾನ್ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.